ಲೋಕಸಭೆಯ ಅಧಿಕೃತ ವಿಪಕ್ಷವಾಗಿರುವ ಕಾಂಗ್ರೆಸ್ನಿಂದ ವಿಪಕ್ಷ ನಾಯಕನ ಸ್ಥಾನಕ್ಕೆ ರಾಹುಲ್ ಗಾಂಧಿ ಅವರ ಹೆಸರನ್ನ ಒಮ್ಮತದ ನಿರ್ಣಯದ ಮುಖಾಂತರ ಸೂಚಿಸಲಾಗಿದೆ. ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಎರಡನೇ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಅಧಿಕೃತ ವಿಪಕ್ಷ ಸ್ಥಾನದಲ್ಲಿ ಕೂರುತ್ತೆ. ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿಯೇ ಇರಬೇಕು ಅಂತ ಒತ್ತಾಯಗಳು ಕೇಳಿಬಂದಿದೆ. ವಿಪಕ್ಷ ನಾಯಕನಾಗೋದಕ್ಕೆ ರಾಹುಲ್ ಗಾಂಧಿ ಓಕೆ ಅನ್ನೋದು ಮಾತ್ರ ಬಾಕಿ. ಮತ್ತುಳಿದಂತ ಎಲ್ಲ ಡೆವಲಪ್ಮೆಂಟ್ಗಳು ಎಲ್ಲರೂ ಓಕೆ ಅಂದಾಗಿದೆ. ಕಾಂಗ್ರೆಸ್ನ ಕಾರ್ಯಕಾರಿಣಿ ಸಭೆಯಲ್ಲಿ ಚರ್ಚಿಸಿ ಆಯ್ಕೆ ಮಾಡಲಾಗಿದೆ. ರಾಹುಲ್ ಗಾಂಧಿಯೇ ಸೂಕ್ತ ಅಂತ ಸಭೆಯಲ್ಲಿ ಚರ್ಚೆಯಾಗಿದೆ. ಇಂಡಿ ಕೂಟದ ಸಭೆಯಲ್ಲಿ ಈ ಬಗ್ಗೆ ಪ್ರಸ್ತಾಪ ಮುಂದಿಟ್ಟು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸಂಜೆ ಇಂಡಿ ಕೂಟದ ಸಭೆ ನಡೆಯುತ್ತೆ. ಈಗ ಕಾಂಗ್ರೆಸ್ನ ಒಂದು ಸಭೆ ಆಗಿದೆ. ಕಾಂಗ್ರೆಸ್ನ ಸಭೆಯಲ್ಲಿ ಈ ಪ್ರಸ್ತಾವನೆ ಆಗಿ ಸೂಚನೆ ಆಗಿದೆ. ರಾಹುಲ್ ಗಾಂಧಿ ಓಕೆ ಅನ್ನೋದು ಮಾತ್ರ ಬಾಕಿ. ಸಂಜೆ ಇಂಡಿ ಕೂಟದ ಮೀಟಿಂಗ್ ನೋಡಿ, ಗಮನಿಸ್ತಾ ಇದ್ರೆ ಇದು ಎಕ್ಸ್ಟೆಂಡೆಡ್ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಮೀಟಿಂಗ್ ಅಷ್ಟೇ. ಇದರಲ್ಲಿ ಕೇವಲ ಕಾಂಗ್ರೆಸ್ಸಿಗರಿದ್ರು, ಕಾಂಗ್ರೆಸ್ನ ಸಂಸದರಿದ್ರು. ಕಾಂಗ್ರೆಸ್ನ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರನ್ನೇ ಒಮ್ಮತದ ಅಭ್ಯರ್ಥಿಯನ್ನಾಗಿ, ಒಮ್ಮತದ ವಿಪಕ್ಷ ನಾಯಕನನ್ನಾಗಿ ಸೂಚನೆ ಮಾಡಲಾಗಿದೆ. ಇಂಡಿ ಒಕ್ಕೂಟದ ಸಭೆ ಸಂಜೆ ನಡೆಯುತ್ತೆ. ಆ ಸಭೆಯಲ್ಲಿ ಮತ್ತೊಮ್ಮೆ ಇದೇ ವಿಚಾರದ ಪ್ರಸ್ತಾಪ ಆಗುತ್ತೆ. ರಾಹುಲ್ ಗಾಂಧಿ ಅವರ ಆಯ್ಕೆ ಬಗ್ಗೆ ಇಂಡಿ ಒಕ್ಕೂಟದ ನಾಯಕರ ಮನಸ್ಸು ಏನಿರುತ್ತೆ ಅನ್ನೋದನ್ನ ಕೇಳಬೇಕು. ಆದರೆ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರ ಒಪ್ಪಿಗೆ ಕೊಡೋದೊಂದೇ ಬಾಕಿ. ಉಳಿದಂತೆ ಕಾಂಗ್ರೆಸ್ನವರೆಲ್ಲ ಡಿಸೈಡ್ ಮಾಡಿದ್ದಾರೆ, ನಮ್ಮ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರೇ ಅಂತ. नरेंद्र मोदी जी को एक व्यक्तिगत, राजनीतिक और नैतिक हार है. ये जीत है जनता की जीत, किसानों की जीत, युवाओं की जीत, दलित आदिवासी पिछड़े वर्गों की जीत, श्रमिकों की जीत, महिलाओं की जीत है. ये जीत है संविधान को सुरक्षित रखने के लिए. और राहुल जी ने आज बैठक में यही दोहराया कि जो सामाजिक और आर्थिक न्याय का अभियान हमने चलाया था, संविधान को सुरक्षित रखने के लिए जो हमने प्रचार किया था, जातीय जनगणना को लेकर जो हमने बार बार कांग्रेस अध्यक्ष और राहुल जी ने इसका जिक्र किया, किसान न्याय को लेकर जो हमने गारंटियां दी हैं, इसका भी उन्होंने उल्लेख किया. ये सब हमारे रेजोल्यूशन में शामिल किया गया है, जिसकी कॉपी आपको मिल गई होगी. अभी आपके कुछ सवाल हैं तो वेणुगोपाल जी उसका जवाब दें. These issues has to be continued in a greater manner inside the parliament also. Rahul ji is the best person to lead this campaign inside the parliament. This is what the CWC's view. Therefore, I think entire CWC feel that in the current scenario of Indian politics, for a better and strong, vigilant opposition, those who want to protect constitution also should be safe under the leadership of Rahul Gandhi ji as a leader of opposition. This is what the CWC resolution is going to put up a committee to go to the states and to have a thorough deliberation with the senior leaders and other party workers, and we will come out with a clear-cut statement. Our performance in the 2024 election, Congress President is going to constitute a committee to look after and to thorough investigation. After that, we will take a call. These issues has to be continued. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಬೆಳಿಗ್ಗೆ ಶಶಿ ತರೂರ್ ಅವರ ಹೆಸರು ಕೂಡ ಕೇಳಿಬಂದಿತ್ತು, ಅದರ ಜೊತೆಗೆ ಗೊಗೋಯ್ ಅವರ ಹೆಸರು ಕೂಡ ಕೇಳಿಬಂದಿತ್ತು. ಅವರಿಗೆ ಯಾರಿಗಾದ್ರೂ ವಿಪಕ್ಷ ನಾಯಕನ ಸ್ಥಾನ ಕೊಡುವ ನಿರ್ಧಾರ ಆಗುವ ಸಾಧ್ಯತೆಗಳಿತ್ತು ಅಂತ ನಾವು ಮಾತನಾಡಿದ್ವಿ. ಅದಾದ್ಮೇಲೆ ಏನು ಬದಲಾವಣೆ ಆಯಿತು? ಈಗ ಫೈನಲ್ ಔಟ್ಕಮ್ ಏನಿದೆ ಈ ಸಭೆಯದ್ದು? ಸಂತೋಷ್. ಪ್ರಣತ್, ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ವಿಚಾರ, ಸಹಜವಾಗಿಯೂ ಕೂಡ ಕಾಂಗ್ರೆಸ್ ಚುನಾವಣೆ ಫಲಿತಾಂಶದ ಬಳಿಕ ಮೊದಲ ಬಾರಿಗೆ CWC ಸಭೆಯನ್ನು ಕೂಡ ಇವತ್ತು ನಡೆಸಿರುವಂಥದ್ದು. ಸಹಜವಾಗಿ 3 ಅಜೆಂಡಾಗಳನ್ನು ಇವತ್ತು ಸೆಟ್ ಮಾಡಿದ್ದನ್ನು ಗಮನಿಸಬೇಕಾಗುತ್ತೆ. ಮೊದಲನೇ ಅಜೆಂಡಾ, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶಾದ್ಯಂತ ಹಲವು ಜಿಲ್ಲೆಗಳಲ್ಲೂ ಕೂಡ, ಹಲವು ರಾಜ್ಯಗಳಲ್ಲಿ, ಎಲ್ಲೆಲ್ಲಿ ರಾಜ್ಯಗಳಲ್ಲಿ ನಿರೀಕ್ಷೆಯನ್ನು ಕಾಂಗ್ರೆಸ್ ಮಾಡಿತ್ತು, ಅಂದರೆ ನಿಗದಿತ ಫಲಿತಾಂಶಗಳು, ನಿಗದಿತ ಸೀಟ್ಗಳನ್ನು ನಿರೀಕ್ಷೆಯನ್ನು ಮಾಡಿತ್ತು. ಅಷ್ಟರ ಮಟ್ಟಿಗೆ ಸೀಟ್ಗಳು ಈ ಬಾರಿ ಫಲಿತಾಂಶದಲ್ಲಿ ಬಂದಿಲ್ಲ. ಯಾಕೆ ಇಷ್ಟರ ಮಟ್ಟಿಗೆ ಬದಲಾವಣೆ ಆಗಿದ್ದು? ಮುಖ್ಯವಾಗಿ ಕರ್ನಾಟಕ ಇರ್ಬೋದು, ತೆಲಂಗಾಣ ಹಾಗೂ ಮಧ್ಯಪ್ರದೇಶ, ಹೀಗೆ ಹಲವು ರಾಜ್ಯಗಳಲ್ಲಿ ನಿರೀಕ್ಷೆಯ ಮಟ್ಟ ಕಾಂಗ್ರೆಸ್ಗೆ ದೊಡ್ಡ ಅಂತರದಲ್ಲಿತ್ತು.
ಆದರೆ ಮಧ್ಯಪ್ರದೇಶದಲ್ಲಿ ಒಂದು ಕ್ಷೇತ್ರವನ್ನು ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಸಾಧ್ಯವಾಗಿಲ್ಲ ಕಾಂಗ್ರೆಸ್ಗೆ. ಉಳಿದಂತೆ ಆಡಳಿತವಿರುವಂತಹ ಕರ್ನಾಟಕ ಮತ್ತು ತೆಲಂಗಾಣ ಎರಡರಲ್ಲೂ ಕೂಡ ಡಬಲ್ ಡಿಜಿಟ್ ಅನ್ನು ಕ್ರಾಸ್ ಮಾಡ್ತಾರೆ. ಜೊತೆಗೆ 15ರಿಂದ 18 ಆಸ್ಪಾಸಿನ ಕ್ಷೇತ್ರಗಳನ್ನು ಈ ಬಾರಿ ಕಾಂಗ್ರೆಸ್ ಪಡೆದುಕೊಳ್ಳಲಿದೆ ಅನ್ನೋದರ ಬಗ್ಗೆ ಹೇಳಲಾಗ್ತಾ ಇತ್ತು. ಅದೇ ರೀತಿಯಾದಂತಹ ನಿರೀಕ್ಷೆಯನ್ನು ಕಾಂಗ್ರೆಸ್ ಇಟ್ಟುಕೊಂಡಿತ್ತು. ಆದರೆ ಗ್ಯಾರಂಟಿಗಳು ಜಾರಿಯಲ್ಲಿದ್ದರೂ ಕೂಡ ಅಂತಹ ರಾಜ್ಯಗಳಲ್ಲಿ ಯಾಕೆ ಕಾಂಗ್ರೆಸ್ ಇಷ್ಟು ಹೀನಾಯವಾದಂತಹ ಒಂದು ಫಲಿತಾಂಶವನ್ನ ಪಡೆದುಕೊಂಡಿದೆ? ಯಾಕೆಂತ ಹೇಳಿದ್ರೆ ಪ್ರತಿ ಬಾರಿಯೂ ಕೂಡ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ 2 ಅಂಕಿ ದಾಟಿದಂತ ಉದಾಹರಣೆ ಕಳೆದ 20 ವರ್ಷಗಳಿಂದ ಕರ್ನಾಟಕದಲ್ಲಿ ಇರಲಿಲ್ಲ. ಆದರೆ ಅತಿ ಹೆಚ್ಚಿನ ನಿರೀಕ್ಷೆ ತೆಲಂಗಾಣದಲ್ಲೂ ಕೂಡ ಇತ್ತು. ಅಲ್ಲೂ ಕೂಡ ಡಬಲ್ ಡಿಜಿಟ್ ಅನ್ನ ದಾಟುವುದಕ್ಕೆ ಸಾಧ್ಯವಾಗಿರಲಿಲ್ಲ. ಮತ್ತೊಂದು ಪರಾಮರ್ಶೆಯ ಬಳಿಕ, ಚುನಾವಣಾ ಫಲಿತಾಂಶ ಪರಾಮರ್ಶೆಯ ಬಳಿಕ 2ನೇ ಅಜೆಂಡಾವನ್ನು ಇವತ್ತು ಚರ್ಚೆ ಮಾಡಿರುವಂಥದ್ದು. ಸಹಜವಾಗಿ ಮೊದಲನೇ ಒಂದು ವ್ಯಕ್ತಿಯ ಬಗ್ಗೆ ಚರ್ಚೆ ಆಗಿದ್ದು ಯಾರು ವಿಪಕ್ಷ ನಾಯಕರಾಗಿ ಲೋಕಸಭೆಯಲ್ಲಿ ಮುನ್ನಡೆಸಬೇಕು ಪಕ್ಷವನ್ನು ಅನ್ನುವಂಥದ್ರ ಬಗ್ಗೆ. ಆರಂಭದಲ್ಲಿ ಫಲಿತಾಂಶ ಬಂದ ನೆಕ್ಸ್ಟ್ ಅವತ್ತು ಸಂಜೆ ಒಂದು ಚರ್ಚೆ ಆಗಿತ್ತು, ರಾಹುಲ್ ಗಾಂಧಿ ಅವರೇ ವಿಪಕ್ಷ ನಾಯಕರಾಗ್ತಾರೆ ಅನ್ನೋದರ ಬಗ್ಗೆ. ಅದರ ಮಧ್ಯದಲ್ಲಿ 2-3 ದಿನಗಳ ಅಂತರದಲ್ಲಿ ಸಹಜವಾಗಿ ಹಲವು ಕಾಂಗ್ರೆಸ್ನ ನಾಯಕರುಗಳ ಹೆಸರುಗಳು ಕೂಡ ಮೆಲುಕು ಹಾಕಿದ್ದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ತರುಣ್ ಗೊಗೊಯ್ ಇರ್ಬೋದು, ಜೊತೆಗೆ ಶಶಿ ತರೂರ್, ಹೀಗೆ ಮನೀಶ್ ತಿವಾರಿ 3 ಜನರ ಹೆಸರು ಕೂಡ ಮುನ್ನೆಲೆಗೆ ಬಂತು. ಆದರೆ ಅಂತಿಮವಾಗಿ ಇವತ್ತು CWC ಸಭೆಯು ಕೂಡ ಒಂದು ಅಂತಿಮವಾದಂತಹ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಿರುವಂಥದ್ದು. ಜೊತೆಗೆ ಲೋಕಸಭೆಯಲ್ಲಿ ಒಂದು ಸಕಾರಾತ್ಮಕವಾದ ಚರ್ಚೆಯಲ್ಲಿ, ಜೊತೆಗೆ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನಾತ್ಮಕವಾಗಿ ಚರ್ಚೆಗೆ ಅತಿ ಹೆಚ್ಚು ಚರ್ಚೆಯಲ್ಲಿ ಬರುವಂತಹ ವ್ಯಕ್ತಿಯಾಗಿ ರಾಹುಲ್ ಗಾಂಧಿ ಅವರು ಇದ್ದರೆ ಖಂಡಿತವಾಗಿಯೂ ಅದು ಪಕ್ಷಕ್ಕೆ ಉಪಯೋಗ. ಇತ್ತೀಚೆಗೆ ಭಾರತ್ ಜೋಡೋ ಯಾತ್ರೆ ಮುಖಾಂತರವಾಗಿ ಇಡೀ ದೇಶಾದ್ಯಂತ ತಮ್ಮದೇ ಆದಂತಹ ವರ್ಚಸ್ಸು, ಜೊತೆಗೆ ಇಡೀ ಜ್ಞಾನವನ್ನು, ಅಲ್ಲಿನ ಸಮಸ್ಯೆಗಳನ್ನು ಅವರು ಆಲಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ. ಇದು 2ನೇದಾದರೆ. ಇನ್ನು 3ನೇದು, ಯಾವ ಕ್ಷೇತ್ರವನ್ನು ರಾಹುಲ್ ಗಾಂಧಿ ಅವರು ಉಳಿಸಿಕೊಳ್ಬೇಕು ಅನ್ನುವಂಥದ್ದು. ಒಂದು ಕಡೆ ಕೇರಳದ ವೈನಾಡು, ಮತ್ತೊಂದು ಕಡೆ ಉತ್ತರ ಪ್ರದೇಶದ ರಾಯ್ಬರೇಲಿ. 2 ಕ್ಷೇತ್ರದಿಂದ ರಾಹುಲ್ ಗಾಂಧಿ ಅವರು ಗೆದ್ದಿರುವಂಥದ್ದು. ಆದರೆ 2ನೇ ಬಾರಿ ಗೆದ್ದಿರುವಂತಹ ವೈನಾಡನ್ನು ಈ ಬಾರಿ ಬಹುಶಃ ಬಿಟ್ಟುಕೊಡುವುದಕ್ಕೆ ಇವತ್ತಿನ ಈ ಒಂದು ಸಭೆಯಲ್ಲಿ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಇನ್ನು ಗಾಂಧಿ ಪರಿವಾರದ ಒಂದು ಕ್ಷೇತ್ರವಾಗಿದ್ದಂಥ, ಕಳೆದ ಹಲವು ದಶಕಗಳಿಂದಲೂ ಕೂಡ ಗಾಂಧಿ ಕುಟುಂಬದ ಕ್ಷೇತ್ರವಾಗಿ ಗುರುತಿಸಿಕೊಂಡಿರುವಂಥ ರಾಯ್ಬರೇಲಿ ಮತ್ತೊಮ್ಮೆ ಅದನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ರಾಹುಲ್ ಗಾಂಧಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ಹೇಳಲಾಗಿದೆ. ಅದೇ ಒಂದು ರೆಸಲ್ಯೂಷನ್ ಅನ್ನು ಇವತ್ತು CWC ಪಾಸ್ ಮಾಡಿರುವಂಥದ್ದು. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.